ಚಂದ್ರುವಿನ ಹಳೆಯ ಪ್ರೇಮಿ ನನ್ನ ಹೆಂಡತಿ. ಮದುವೆಗೆ ಮುಂಚೆಯೇ ಈ ಆಧಾರದ ಪಿಂಡ ನನ್ನ ವಂಶದ ಕುಡಿ. ಇದು ಹೇಗೆ ಸಾಧ್ಯ ಮಂಜಿ? ಮಂಜಿ, ಹೆಂಡತಿಯಾಗೆ ಬದುಕಬೇಕೆಂಬ ಆಸೆ ನನಗಿದ್ದರೆ ಷಂಡನೊಬ್ಬನ ಹುಡುಕಿಕೊಂಡು ಗಂಡನನ್ನಾಗಿಸಿಕೋ. ಆ ಷಂಡನೇ ಈ ಆಧಾರದ ಪಿಂಡಕ್ಕೆ ತಂದೆಯಾಗುತ್ತಾನೆ. ದಯವಿಟ್ಟು ಹಾಗೆನ್ನು ಬೇಡಿ ನಾಗರಾಜ್. ನಿಮ್ಮನ್ನು ನಂಬಿಕೊಂಡು ನನ್ನ ಶೀಲವನ್ನೇ ನಿಮಗೆ ಅರ್ಪಿಸಿದ್ದೇನೆ. ಈ ಸಮಾಜದಲ್ಲಿ ನನಗೆ ಸೂಳೆ ಎಂಬ ಪಟ್ಟವನ್ನು ಕಟ್ಟುವುದಕ್ಕಿಂತ ಮುಂಚೆ ಒಂದೇ ಒಂದು ಸಾರಿ ನಿಮ್ಮ ಕೈಯಲ್ಲಿ ತಾಳಿ ಕಟ್ಟಿ ನಿಮ್ಮ ಧರ್ಮ ಪತ್ನಿಯಾಗಿ ಮಾಡಿ ಬಾಳಿ ಬದುಕಲು ನನಗೆ ಅವಕಾಶ ಮಾಡಿಕೊಡು ನಾಗರಾಜ್. ಸರಿ ಸೋಗಿನ ಸೂಳೆ, ನಿನಗೆ ಅತ್ಯುನ್ನತ ಧರ್ಮಪತ್ನಿಯ ಪಟ್ಟ. ಜೇನು ಹುಟ್ಟನ್ನು ಕಂಡು ನರಿಯು ಬಾಯಿ ಚಪ್ಪರಿಸುವಂತಹ ಚಪಲವನ್ನು ಬಿಟ್ಟು ಬಿಡು. ನಷ್ಟ ಮುಳ್ಳನ್ನು ಕಿಚ್ಚೆಗೆಯುವ ಹಾಗೆ ಹಿಂದೆ ನೆರಳದೆಲ್ಲವನ್ನು ಮನಸ್ಸಿನಿಂದ ಕಿಚ್ಚೆಗೆದು ಇಷ್ಟ ಬಂದ ಹಾದಿಯಲ್ಲಿ ನಡೆ. ಹಣವೇನಾದರೂ ಬೇಕಿದ್ದರೆ ಮನ ಬಂದಷ್ಟು ತೆಗೆದು. ಇನ್ನೆಂದಿಗೂ ಈ ನಾಗರಾಜನ ಬಳಿ ಸುಳಿಯದಿರು. ನಾಗರಾಜ್, ನಿನ್ನ ಪ್ರೇಮದ ಸುಳಿಯಲ್ಲಿ ಸಿಕ್ಕು ನನ್ನ ದೇಹವನ್ನು ಅರ್ಪಿಸಿ ಈ ಪಾಪದ ಪಿಂಡವನ್ನು ನನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡೆ. ಈಗಿನ ಗಂಡಸರೇ ಹೀಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದರೆ ನಾನು ಈ ಮಟ್ಟಕ್ಕೆ ಬರುವ ಹೆಣ್ಣು ಆಗ್ತಾನೆ ಇರಲಿಲ್ಲ. ಓ ನನ್ನ ಅಕ್ಕ ತಂಗಿಯರೇ, ಕಾಲು ಜಾರುವ ಮುನ್ನ ನೀವು ಮುಂದೆ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕು. ಏಕೆಂದರೆ ಹೆಣ್ಣಿನ ಜೀವನಕ್ಕೆ ಈ ರೀತಿ ಕುತ್ತುಗಳು ಬರುವುದು ಸಹಜ. ನಮ್ಮ ಬಾಳಿನ ಮೇಲೆ ನಾವೇ ಕುತ್ತು ತಂದುಕೊಳ್ಳುವ ಹಾಗೆ ಆಗುತ್ತದೆ. ಯಾವತ್ತು ನಾವು ಹೆಜ್ಜೆ ಇಡುವ ಮುನ್ನ ಯೋಚನೆ ಮಾಡಬೇಕಮ್ಮ, ಯೋಚನೆ ಮಾಡಬೇಕು. ಈ ಚಾಣಕ್ಯನ ತಲೆವಿಗಿನೋ ಮಿಂಚಿದ ಸಂಚಿನ ತೋಲ್ಮೆಂಚು ಕಪಟ ಕಿಡಿ ಎಂಬ ಸಿಡಿಲನ್ನ ಕಿತ್ಯ ಶೈಲಿನೇ ನಾಗರಾಜನ ನರನಾಗರನ ವಿಷದಂತವನು. ವಿಜಯಶೀಲ ವಿನಯ ಕಮಲ ಕಮಲಂಬೆರಡು ಬಾಣಗಳ ಸಾಕು ನನ್ನ ಕಾರು ಉದ್ದೇಶ ಕೈಗೂಡಲು. ಸೌಂದರ್ಯ ಲೇಪನಿರುವ ಕಮಲ ಎಂಬಂಬನ್ನೆಂದು ನಾಗರಾಜನಿಗೆ ಹೊಡೆದನು. ಅಂದೇ ನಿರ್ಮಾಣಗೊಂಡಿತು ಅವನ ಹಂತದ ಪ್ರಾಂತ. ನನ್ನ ಕಬಡ ಕಾರಸ್ಥಾನಕ್ಕೆ ಕಬಡ ಪ್ರಾಯವಾಗಿ ತರಗು. ನನ್ನ ಗಿಡಿಗೆ ಸುಟ್ಟು ಭಸ್ಮವಾದರೂ ನಾಗರಾಜನಿಂದ ಅರಣವಾದನೆಂಬ ನಾಮಪಟ್ಟವನ್ನೊತ್ತು ಮರಣಪಟ್ಟವನ್ನೆತ್ತಿದ. ಇನ್ನೆರಡನೇ ಹಾನರ್ಷದ ಹಂಬನ ವಿಜಯನು ನಾಗರಾಜನು ವೇಗ ಇಲ್ಲದ ಮದುವೆಯನ್ನು ನಿಲ್ಲಿಸಿ ಮನೆಯಿಂದ ಹೊರ ಹಟ್ಟಿದನು. ಅಂದೇ ಅವನ ಕೊರಳಿಗೆ ನನ್ನ ಮೋಸದ ಪಾಶ. ಒಟ್ಟಾರೆ 12 ಬಾಣಗಳಿಂದ ಘಾಸಿಗೊಂಡ ಹುಲಿ ಚಂದ್ರಣ್ಣ ಅವನೀಗ ಕಲಿಕಾಲದ ರುದ್ರ. ನಾಗರಾಜನ ರುಂಡವನೀವ ದಕ್ಷ ಬ್ರಹ್ಮ. ಎಲ್ಲವೋ ನಾಗರಾಜ್, ನೀರೀಗ ನನ್ನ ಹಂಚಿಕೆ ಎಂಬ ಸರ್ಪದಿಂದ ಬಂಧಿಸಲ್ಪಟ್ಟ ಪಂದೆ. ನಾ ರಚಿಸಿದ ಕತ್ತಿಯ ಮೇಲೆ ನಡೆಯುವ ಮತಿಹೀನ. ಅತ್ತ ವರಳಿದರೆ ಸಮುದ್ರ, ಇತ್ತ ವರಳಿದರೆ ಧಾವಾಗ್ನಿ. ಹೋಲಿಸಿದರೆ ಕತ್ತಿಯ ಹರಿತ. ಎತ್ತಲು ಇಕ್ಕಟ್ಟೆ ಇಕ್ಕಟ್ಟು, ಬಿಕ್ಕಟ್ಟೆ ಬಿಕ್ಕಟ್ಟು. ಚಾಣಕ್ಯ, ದುರ್ಬಲನಗೆ ಇದು ನನಗೆ. ನನ್ನ ಸರ್ವನಾಶಕ್ಕೆ ವಿಜಯಚಂದ್ರನಾಗಿ ನಗರವಾಸಿಗಳೆಲ್ಲರೂ ನಕಳಿಸದ್ದು ತಟ್ಟದಿಲ್ಲವೇ ಹಟ್ಟ ಹಾಸ ದಿನಗಮ ನಿನಗೆ. ನಾಗರಾಜ್, ಶಾಂತನಾಗು ನಾಗರಾಜ್, ಶಾಂತನಾಗು.
ಅವಸರದಿ ಹಸಿರು ಫಲ ಕೊಯ್ದರೆ ಕಸುಗಾಯನ್ನು ತಿನ್ನಬೇಕಾಗಿತ್ತು. 100 ಕುರಿಗಳ ಸೇರಿದ ಮಾತ್ರಕ್ಕೆ ಹುಲಿ ಸರ್ವನಾಶವಾಗಬಹುದೇ? ಇಂದು ಮಧ್ಯರಾತ್ರಿ ಸಮಯದಲ್ಲಿ ಚಂದ್ರಮನ ಮನೆಯ ಸಹಿತ ಅದಕ್ಕೆ ಜಾಡಿಕೆರಸಿರುವಾಗ ನಾಳೆ ನಿಮ್ಮ ಮನೆಯ ಮೆಟ್ಟಲೇರೆ ಗಂಡು ಹುಟ್ಟುವುದಿಲ್ಲ ಈ ನಗರದಲ್ಲಿ. ಕ್ಷಣ ಕ್ಷಣಕ್ಕೂ ನನ್ನ ಪ್ರಾಣವನ್ನು ಉಳಿಸಲು ದಾರಿ ತೋರಿಸುವ ನೀನೇ ಹಿಂದಿನಿಂದ ನನ್ನ ನಿಜವಾದ ಮಿತ್ರ. ಚಾಣಕ್ಯ, ಶೆಟ್ಟರೇಗೋ ಬಳಸಿದ ಮಡಿಕೆಯನ್ನು ಹೊತ್ತುಕೊಂಡು ಬಂದಂತೆ ಕಾಣುತ್ತಿದೆ. ಭವಿಷ್ಯ ಮಳಿಗೆಯ ಬೆಲೆಯನ್ನು ಕೇಳಲು ಬಂದಿರಬಹುದಲ್ಲವೇ ಶೆಟ್ಟರೆ? ಮಡಿಕೆಯ ಬೆಲೆ ಕೇಳಲು ಬರಲಿಲ್ಲ ನಾಗರಾಜ್, ಅದನ್ನು ಕದ್ದು ಬಳಸಿದ್ದಾನೆ. ವಂದಿಸಬೇಕಾದ ಬ್ರಹ್ಮನೇ ಹೊಂದಾಣಿಕೆ ತಪ್ಪಿಸಿದ ಮೇಲೆ ವೈದ್ಯಶ್ರೀ ವಿವೇಕ ತಾವು ತೆಗೆದುಕೊಳ್ಳುವಿರ? ಸಮಾಜದ ಗಣ್ಯರೇ ತಾವೇ ಹೀಗೆಂದರೆ ಹೇಗೆ? ಶೆಟ್ಟರೆ, ತಾವು ಒಬ್ಬ ವ್ಯಾಪಾರಸ್ಥರು. ತಮ್ಮಲ್ಲಿ ಬರುವ ಗಿರಾಕಿಗೆ ವಸ್ತುವಿನ ಬೆಲೆ ಆಗ ತಾಳ್ಮೆಯ ಪರಿಚಯ ಮಾಡಿ ಹಿಂದಿರುಗಿಸಿದಂತೆ ಕರಾರು ಮಾಡಿದಿರ. ತಾವು ತಮ್ಮ ಮಡಿಕೆಯ ವಿಷಯದಲ್ಲಿ ತಮ್ಮ ಕರಾರುಗಳನ್ನೇ ಮರ್ತಿರವಲ್ಲ. ಗಿರಾಕಿ ತಾವೆಂದು ಬರಲಿಲ್ಲ, ಕದ್ದು ಬಳಸಿದ್ದಾನೆ. ಕದ್ದುದಕ್ಕೆ ಸಾಕ್ಷಿ ಏನು? ಈಗ ನನ್ನ ತಂಗಿ 3 ತಿಂಗಳ ಬಸುರೆ. ಮದುವೆಗೆ ಮುಂಚೆಯೇ ಸಿಕ್ಕ ಚಕ್ಕಂದ ಮಾಡಿದ ಈ ವ್ಯಭಿಚಾರಕ್ಕಿಯನ್ನು ಪಕ್ಕದಲ್ಲಿ ಸೇರಿಸಿಕೊಳ್ಳಲು ನಾನೇನು ಮತೀನೇ ಅಲ್ಲ. ಮೇಲಾಗಿ ಮೊದಲಿವಳ ಕಾಮುಕ ಚಂದ್ರವಿನ ಪ್ರೇಯಸಿ. ಬಹುಶಃ ಇವಳ ಗರ್ಭಕ್ಕೆ ಆ ಚಂದ್ರನೇ ಕಾರಣಕರ್ತ. ಅಯ್ಯೋ ದೇವ್ರೆ, ಕೇಳಲಾರೆ ಇಂಥ ನುಡಿಗಳನ್ನು. ನೋಡಿ, ಆವತ್ತು ಚಂದ್ರುವಿನ ಪ್ರೀತಿಗೆ ಮೋಸ ಮಾಡಿರುವ ನೀವು ನನ್ನಣ್ಣ ಆವತ್ತಿನಿಂದ ಇವತ್ತಿನವರೆಗೂ ಅಣ್ಣನೆಂದು ಕಣ್ಣೆತ್ತಿ ನೋಡುತ್ತಾನೆ ವಿರಹ ಪರಪುರುಷನಾಗಿ ಯಾವತ್ತೂ ನೋಡುತ್ತಿಲ್ಲ. ದಿನಕ್ಕೊಂದು ಬಣ್ಣ ಬದಲಾಯಿಸುವ ಓದಿ ಕಾಟದಂತೆ ಆ ಚಂದ್ರ ಮೊದಲು ಪ್ರೇಮಿಯಾದವ, ಈಗ ಅಣ್ಣನಾದ. ಈಗ ಅಣ್ಣನಾದವನು ಈ ಆದರ ಪಿಂಡಕ್ಕೆ ತಂದೆಯಾಗಲಬಹುದು. ಯತ್ನಿಸಿ ನೋಡು. ನಾಗರಾಜ್, ನನ್ನ ತಂಗಿ ವ್ಯಭಿಚಾರಿಣಿಯಲ್ಲ, ನಿಮ್ಮ ಪ್ರೇಮದಲ್ಲಿ ಮೈಮರೆತ ಮುಗ್ಧೆ. ಅವಳನ್ನು ಅಲ್ಲ, ದೈವಿನ ಕಟುಕರಿಗೆ ಕೈ ಮುಗಿದು ಕೇಳಿಕೊಂಡರೆ ಅವರ ಮನದಲ್ಲಿ ಕರುಣೆ ಎಂಬ ಮಾತು ಇರುತ್ತಿದೆಯಲ್ಲ. ಕಲಿತವಳು ಸರಿಯಾಗಿಯೇ ನುಡಿತಿದ್ದಾಳೆ. ಎಷ್ಟಾದರೂ ಕಲಿತವಳಲ್ಲವೇ? ಅಲ್ಲ, ಕಲಿತವಳು. ಬಡವರ ಬಾಳನ್ನು ಹಾಳು ಮಾಡಿ ವ್ಯಂಗೋಕ್ತಿಗಳನ್ನು ಆಡುತ್ತಿದ್ದೀರಾ ಗೋಮುಖ ವ್ಯಾಘ್ರಗಳೇ. ನಮ್ಮ ಬಾಳ ಹಾಳು ಮಾಡಿದ ಮೇಲೆ ನಾವು ಹೇಗೆ ಜೀವಿಸಬೇಕು? ಎಂದರೆ ಚಿನ್ನದ ಚಿಂಕಿಯನ್ನು ಬಗಲಲ್ಲಿಟ್ಟುಕೊಂಡು ಜೀವಿಸಬೇಕೆಂದರೆ ನಿಮಗೆ ಏನು ಹೇಳಬೇಕು ಗೊತ್ತಾಗಲ್ಲ. ರಾಕ್ಷಸರೇ, ನಿಮ್ಮದು ಹೃದಯವೇ ಅಲ್ಲಲ್ಲ ಮೋಸದ ಕುಂಡ. ನಿಮ್ಮದು ಸ್ನೇಹವೇ ಅಲ್ಲಲ್ಲ ಸರ್ಪದ ಕುಂಡ. ನಾಗರಾಜ್, ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವೆಯೋ ಅಥವಾ ಬಂದಿಖಾನೆ ಸೇರುವೆಯೋ? ಆಗೋ ವಿಷಯ ಭದ್ರಾ. ಇವರನ್ನು ಕಟ್ಟಿ ಹಾಕೋ. ಆಗಲೇ ದಣೆ, ನಿನ್ನ ಅಪ್ಪಣೆ ಆದ್ರೆ ಬಾಸ್, ನೀನಿವರ ಚರ್ಮ ಸುನೀರಿ, ನಾನಿವರ ರಕ್ತ ಕುಡಿಯಿರಿ. ಹೌದು, ಬೆಂಕಿಯ ದರಗಳ ಚಾಟಿಯ ಬರಿಗಳ ಮೇಲೆ ಬಿದ್ದಾಗಲೇ ಈ ಮೂಡರ ಮಂಕು ಮರಿಯಾಗುವುದು. ಚಾಣಕ್ಯ, ಚಾಟಿಗಳಂದಿರ. ಹೌದು,
ಬೇಟೆಯಂತೆ ಮಗಳು ಮೊದಲಿಗೆ ಬಂದದ್ದೇಕೆ? ಬೇಟೆ ಇದ್ದಲ್ಲಿಗೆ ಬೇಟೆಗಾರ ಬರಲೇಬೇಕಲ್ಲವೇ? ಚಂದ್ರಣ್ಣ, ಈ ಬೇಟೆ ಸಾಮಾನ್ಯ ಮೃಗವಲ್ಲ, ಹುಲಿ ಹುಲಿ. ಚಕ್ರವನ್ನಕ್ಕ ಅಭಿಮಾನನ ಗತಿ ತಂದುಕೊಳ್ಳುವುದು ಬೇಡ, ಅದರಿಂದ ಸ್ಥಳ ಖಾಲಿ ಮಾಡುವುದು ಉತ್ತಮ. ಸರಿ ಅತ್ತ ಮಂಕೆ, ಬೆಳಗ್ಗೆ ಬಂದವನ್ನು ಬಿಡುವೆಯಾ? ಏನಿಲ್ಲ, ಎಲ್ಲ ಅಂಬಲ್ಲರಿದ್ದವನು ನಾನು. ಎಲ್ಲವನ್ನು ಎದುರಿಸಲು ತಯಾರಾಗಿಯೇ ಬಂದಿದ್ದೇನೆ. ಬರವಿದ್ದರೆ ಬನ್ನಿ ನೋಡೋಣ. ಸೇಡಿನ ಮನದ ಮದ್ದಾನಿ ಹಳ್ಳಿಯ ಒಕ್ಕಂತಾಯ್ತು. ಬಲವಿದೆ ಎಂದು ಬಂಡಿಗಾಯುವುದೇ? ಬೇಡಪ್ಪ ಬೇಡ, ನಾನೇ ಈ ಗಲಾಟೆಯಲ್ಲಿ ಮರೆಯಾಗಿ ಹೋಗುವುದು ಉತ್ತಮ. ಅಂತೂ ಬಲದ ಕೊಪ್ಪು ತೆಲೆಗೇರಿದ ಹಾಗಿದೆ ಮೂರ್ಖ. ಹಡ ಮೇಲೆ 4-6 ಗಿಡಗಳನ್ನು ಕಡಿದ ಮಾತ್ರಕ್ಕೆ ಕ್ಷತ್ರಿಯರ ಉಂಡವನ್ನು ಕಂಡಾರ್ದ ಪರಶುರಾಮನೆಂದುಕೊಂಡೆ ಯಾನಿನ್ನನ್ನು. ಉಂದ ಕತ್ತಿಯಾಟದಲ್ಲಿ ಬೆಳಗಿದೆ ನಂದು ಸರಿಯಲು ಸಾಧ್ಯವೇ ಇಲ್ಲ. ನಿನ್ನ ಜಂಬದ ಮಾಡುವಷ್ಟು ಬೆಂಕಿ ಹಂಚ, ಅವರವರ ಮೇಲೆ ಕೈ ಚಾಚುವ ನೀನು ವೀರನು ಅಲ್ಲ ಅಲ್ಲ. ಉತ್ತರದ ಪಾರುಷ್ಯ ಬಂದಿರುವ ನಯಶಕ್ತ ಆಗೋ ಹನುಮನಿತು. ಇದು ಸಕ್ಕಿನ ನುಡಿಯನ್ನಾಡಿದಕ್ಕೆ, ಇದು ನನ್ನ ಕಾರ್ಯಕ್ಕೆ ವಿಘ್ನ ತಂದುದಕ್ಕೆ. ಇಂದು ಬ್ರಹ್ಮ ಬಂದು ತಲೆಯವರು ನಿನ್ನನ್ನು ಬಿಡದ ನನ್ನ ಆಸೆಯನ್ನು ಪೂರ್ತಿಗೊಳಿಸಿದೆ. ಇದು ಪರಸ್ತ್ರೀಯರನ್ನು ಪಾಪದ ದೃಷ್ಟಿಯಿಂದ ಹೇಳಿದ್ದಕ್ಕೆ, ಇದು ಒಲಮೆಯ ಸೋದರನನ್ನೇ ಹೊರ ಹಾಕಿದ್ದಕ್ಕೆ. ನಾಗರಾಜ, ನಿನ್ನ ದೇಹದ ರುಚಿ ತೋರಿಸುವರೆಂದು ವಚನವಿತ್ತು ಬಂದಿರುವೆ. ಎಣವನ್ನು ಕೊಕ್ಕುವ ರಣ ಹದ್ದುಗಳಿಗೆ ನನ್ನ ವಚನವನ್ನು ಉಸಿಗೊಳಿಸದೆ ನೀನು ಕುತ್ತಿಗೆಯನ್ನು ಕರುಣೆ ಇಲ್ಲದೆ ಈ ಕೊಡ್ಲಿಯಿಂದ ಕತ್ತರಿಸಿ ಬಿಸಿ ರಕ್ತದ ಅಣ್ಣನ ಆಕೃತಿಗೆ ಪೂಜಿಸಿ ಅವನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವೆ. ತಡೆಯಿರಿ. ಕೊಬ್ಬಿದ ಕೋಡವನ್ನು ಮಾರಿಗೆ ಬಲಿ ಕೊಡುವಾಗ ಅದಾವುದು ತಂಗಿ ತಡೆಯೆಂದು ಕೂಗುವುದು? ಇದು ಪ್ರಾಣಕ್ಕೆ ಸಿಲುಕಿ ಕೂಗುತ್ತಿರುವ ಅವರಿಯ ಕೂಗು ಅಲ್ಲ. ಓಹೋ ತಂಗಿ ಮಂಜುಳೆ, ಪ್ರವಾಹದೆದುರು ಈಜಿ ಕಾಪಾಡುವ ಶಕ್ತಿ ಇದ್ದ ಈ ಅಣ್ಣನಿರುವಾಗ ಅದೇಕೆ ತಂಗಿ ಹೆದರುವುದು? ಅಡಿಗಳಿಗೆ ತಂಗಿ ಎಂದು ಕರೆಯುತ್ತಿರುವ ನೀನು ನನಗೆ ಅಣ್ಣನ ಸ್ಥಾನವನ್ನೇ ಕೊಟ್ಟಿದ್ದೀಯ. ಆದರೆ ಈ ತಂಗಿಯ ಮಾತನ್ನು ನಡೆಸಿಕೊಳ್ಬೇಕು. ಆಯಿತು, ಬಾಳು ದೀಪವನ್ನು ಹಚ್ಚಲು ಮಾತೇಕೆ, ಜೀವ ಕೂಡ ಕೊಡುತ್ತೇನೆ. ಹೇಳ ಮಾದೇನೆಂದು ನಿಸ್ಸಂಕೋಚವಾಗಿ. ಅಣ್ಣ, ಹೀರಿನ ನಿರ್ಭಾಗ್ಯ ತಂಗಿ